ಮೊದಲಿಗೆ ನಾವೀಗ ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ, ಬ್ರಹ್ಮಚರ್ಯದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಆಶೀರ್ವಾದ, ಕರುಣೆ, ಕೃಪೆ ಯಾವಾಗ್ಲೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಅಂತ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಈ ದಿನದ ಕ್ಲಾಸ್ ಅಲ್ಲಿ ನಾವು ಯಾವ ವಿಷಯದ ಬಗ್ಗೆ ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ, ಸೆಲ್ಫ್ ಹೀಲಿಂಗ್ ಅಥವಾ ಸ್ವಯಂ ಉಪಚಾರ ಯಾವ ರೀತಿಯಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ನಾವು ಮಾಡೋದು ಅಂತೇಳಿ ನಾವು ತಿಳ್ಕೊಳ್ಳೋಣ. ನಿಮಗೆ ಆ ಫಾರ್ಮುಲಾವನ್ನ ನಾನು ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಯಾವುದು ಅಂತ ಹೇಳಿದ್ರೆ 1+2+1 ಅಂತ ಹೇಳಿ. ಈಗ ನಾವು ಅದನ್ನ ಅಭ್ಯಾಸವನ್ನ ನಾವೀಗ ಅದನ್ನ ಪ್ರಾಕ್ಟಿಕಲ್ ಆಗಿ ನಾವು ಮಾಡೋಣ. ವಿಡಿಯೋಸ್ಗಳನ್ನ ಆನ್ ಮಾಡ್ಕೊಳ್ಳಿ, ಕೆಲವರೆಲ್ಲ ಆನ್ ಮಾಡ್ಕೊಂಡಿಲ್ಲ. ಸರಿ, ಈಗ ನಾವು ಆರಾಮವಾಗಿ ಕುತ್ಕೊಳ್ಳಿ. ಬೆನ್ನು ನೇರವಾಗಿರ್ಲಿ ಅಥವಾ ನಿಮ್ಗೆ ಅನುಕೂಲವಾದ ರೀತಿಯಲ್ಲಿ ನಾವು ಕುತ್ಕೊಳ್ಳೋಣ. ನಾವು ಮೊದಲಿಗೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ರೇಖಿ ದಿವ್ಯ ಶಕ್ತಿಯನ್ನ, ಆ ಒಂದು ಚೈತನ್ಯವನ್ನ ನಾವು ಆಹ್ವಾನ ಮಾಡೋಣ. ಅದಾದ ನಂತರ ಅಭ್ಯಾಸವನ್ನ ಮಾಡ್ತಾ ಬರ್ತೀರಾ. ಕೊನೆಯ ದಿನ ನಿಮ್ಗೆ ಏನಾಗುತ್ತೆ ಅಂದ್ರೆ ದೀಕ್ಷೆಯನ್ನ ನಾವು ಕೊಡಲಾಗುತ್ತೆ. ಆ ದೀಕ್ಷೆಯನ್ನ ಪಡೆದ ನಂತರ ನಿಮ್ಮ ಒಂದು ಚೈತನ್ಯದ ಶಕ್ತಿ, ನಿಮ್ಮ ಕೈಗಳಲ್ಲಿರುವಂತಹ ರೇಖಿ ಮಾತೆಯ ಶಕ್ತಿ ಇನ್ನೂ ಪವರ್ಫುಲ್ ಆಗುತ್ತೆ. ನಿಮ್ಗೆ ಅನುಭವಕ್ಕೆ ನಿಮ್ಗೆ ಬರ್ತಾ ಹೋಗುತ್ತೆ. ಈಗ ಜಸ್ಟ್ ನೀವು ಅದನ್ನ ಈಗ ನೋಡಿ, ಈ ತರ ಕೈಯನ್ನ ಚೆನ್ನಾಗಿ ರಬ್ಬ ಮಾಡಿ ಉಜ್ಜಿ ಅದನ್ನ ಕಣ್ಣನ್ನ ಮುಚ್ಚಿ, ನೀವು ಯಾವುದೇ ಪ್ರೋಸೆಸ್ ಅನ್ನ ಮಾಡಿದಾಗ ನೀವು ಕಣ್ಣನ್ನ ಮುಚ್ಚಿ ಚೆನ್ನಾಗಿ ನೀವು ಇದನ್ನ ಕೈಯನ್ನ ನೀವು ಉಜ್ಜಿದಾಗ ನಿಧಾನವಾಗಿ ಅದನ್ನ ಹಿಂದೆ ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ನೀವು ತಗೊಳ್ತಾ ಒಂದು ಪ್ರೆಷರ್ ಆದಾಗೆ ಒಂದು ನಿಮ್ಗೆ ಹಿಂದೆ ಎಷ್ಟು ನಿಧಾನವಾಗಿ ನೀವು ಹಿಂದೆ ಮುಂದೆ ಹಿಂದೆ ಮುಂದೆ ತಗೊಂಡ್ ಬರ್ತೀರಾ. ಒಂದು ವೈಬ್ರೇಷನ್ ಆಗಿರಬಹುದು, ಜುಮ್ ಜುಮ್ ಅನ್ನೋ ರೀತಿಯ ಒಂದು ಅನುಭವಗಳಾಗಬಹುದು. ಪ್ರೆಷರ್ ನಿಮ್ಗೆ ಅನುಭವಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ಅನುಭವಕ್ಕೆ ಬಂತ ಒಂಥರ ಪ್ರೆಷರ್ ಏನು, ಒಂಥರ ಒಂಥರ ಸೆಳೆತ ನಮ್ಮ ಕೈಯೊಳಗಡೆ ನಮ್ಗೆ ಗೊತ್ತಾಗುತ್ತೆ ನಿಮಗೆ. ಈಗ ನಾವು ಕೈಗಳನ್ನ ಚೆನ್ನಾಗಿ ಉಜ್ಜಿ ಸಿಂಬಲ್ಸ್ ಗಳನ್ನ ನಾವು ನಮ್ಮ ಕೈಗಳಿಗೆ ಚಾರ್ಜ್ ಮಾಡಿ ಆ ರೇಖಿ ಮಾತೆಯನ್ನು ನಾವು ಆಹ್ವಾನವನ್ನ ಮಾಡ್ಕೊಳ್ಳಿ. ಚೋಪುರೆ 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 ಚೋಪುರೆ, ಸೆಹಕಿ 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 ಸೆಹಕಿ. ಬಲದ ಕೈ ಎಡದ ಕೈ, ಚೋಪುರೆ 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 ಚೋಪುರೆ, ಸೆಹಕಿ 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 ಸೆಹಕಿ. ಏ ರೇಖಿ ಮಾತೆ, ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ಶಕ್ತಿ ಪ್ರದಾನ ಮಾಡಿರಿ, ಶಕ್ತಿ ಪ್ರದಾನ ಮಾಡಿರಿ. ಆ ರೇಖಿ ಮಾತೆಯ ದಿವ್ಯ ಚೈತನ್ಯದ ಶಕ್ತಿ ನನ್ನ ಕೈಗಳಲ್ಲಿ ಹರಿಯಲು, ನನ್ನ ಕೈಗಳಲ್ಲಿ ಹರಿಯುತ್ತಿದೆ, ನನ್ನ ಕೈಗಳಲ್ಲಿ ಹರಿಯುತ್ತಿದೆ. ಧನ್ಯವಾದ ಧನ್ಯವಾದ ಧನ್ಯವಾದ. ಈಗ ಎಲ್ಲಾ ಕೈಗಳನ್ನ ಜೋಡಿಸಿ ಕೈಗಳನ್ನ ಮೇಲೆ ಎತ್ತಿ ಆ ದಿವ್ಯ ಚೈತನ್ಯದ ಶಕ್ತಿಯನ್ನ ಈ ರೀತಿ ನಿಧಾನವಾಗಿ ತಲೆ ಮೇಲೆ ಇಟ್ಕೊಳ್ಳಿ. ಹೇ ರೇಖಿ ಮಾತೆ, ಹೇ ಪರಮಾತ್ಮನ ದಿವ್ಯ ಶಕ್ತಿ,
ನಮ್ಮೆಲ್ಲರಿಗೂ ಕೂಡ ಸಾಮೂಹಿಕವಾಗಿ ಉಪಚಾರ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ನಮಗೆ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಆ ರೇಖಿ ಮಾತೆಯ ದಿವ್ಯ ಚೈತನ್ಯದ ಶಕ್ತಿ ಎಲ್ಲವೂ ಕೂಡ ನಮ್ಮ ಮೇಲೆ ಹರಿಯುತ್ತಿದೆ, ನಮ್ಮ ಮೇಲೆ ಹರಿದು ಬರುತ್ತಿದೆ, ನಮ್ಮ ಮೇಲೆ ಹರಿದು ಬರುತ್ತಿದೆ. ಆ ದಿವ್ಯ ಚೈತನ್ಯದ ಶಕ್ತಿಯು ಪ್ರಕಾಶದ ಕಿರಣಗಳು ಹಾಗೆ ನಮ್ಮ ಮೇಲೆ ಹರಿದು ಬರ್ತಿರುವ ಹಾಗೆ ನಾವು ನೋಡ್ತಾ ಬರೋಣ. ಶರೀರವೆಲ್ಲವೂ ಕೂಡ, ಶಿರಸ್ಸಿನ ಭಾಗವೆಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶದ ಕಿರಣಗಳಿಂದ ತುಂಬಿ ಹೋಗ್ತಾ ಇದೆ. ಹಾಗೆ ನಮ್ಮ ಭುಜಗಳು, ನಮ್ಮ ಕೈಗಳು, ಕೈ ಬೆರಳುಗಳ ತುದಿಯವರೆಗೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶವೆಲ್ಲವೂ ಕೂಡ ತುಂಬಿ ಬರ್ತಾ ಇದೆ. ಹಾಗೆ ನಮ್ಮ ಗಲ್ಲದಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ನಾಭಿಯಲ್ಲಿ, ಸ್ವಾದಿಷ್ಠಾನ, ಮೂಲಾಧಾರ ಚಕ್ರಗಳೆಲ್ಲವೂ ಕೂಡ ಪ್ರಕಾಶ 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 ಬೆಳೆದು ಬರ್ತಾ ಇದೆ. ನೇರವಾಗಿ ನಮ್ಮ ಬೆನ್ನು ಮೂಳೆಯಲ್ಲಿ, ಬೆನ್ನಿನ ಮೇಲ್ಭಾಗ, ಮಧ್ಯದ ಭಾಗ, ಕೆಳಭಾಗಗಳೆಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ನಮ್ಮ ತೊಡೆಗಳು, ಮಂಡಿಗಳು, ಮೊಣಕಾಲುಗಳು, ತತ್ತಿಗಳು, ಪಾದ, ಕಾಲ್ ಬೆರಳುಗಳ ತುದಿಯವರೆಗೂ ಕೂಡ ಈ ಚೈತನ್ಯದ ಪ್ರಕಾಶದ ಕಿರಣಗಳು, ಆ ದಿವ್ಯ ಚೈತನ್ಯದ ಶಕ್ತಿಯು ನಮ್ಮಲ್ಲಿ ಹರಿದು ಬರ್ತಾ ಇದೆ. ನಮ್ಮ ಶರೀರದ ಮೇಲೆ ಎಲ್ಲವೂ ಕೂಡ ಪ್ರವಹರಿಸುತ್ತಾ ಇದೆ. ಈ ಚೈತನ್ಯದ ಪ್ರಕಾಶದ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ಈ ಒಂದು ಪ್ರಕಾಶದ ಚೈತನ್ಯದ ಬೆಳಕು ನಾವಿರುವಂತಹ ಕೋಣೆಯನ್ನ, ಮನೆಯನ್ನ, ಮನೆಯಲ್ಲಿರುವಂತಹ ಸದಸ್ಯರೆಲ್ಲರೂ ಕೂಡ ಈ ಪ್ರಕಾಶದಲ್ಲಿ ಎಲ್ಲರೂ ಕೂಡ ಮಿಂದು ಹೋಗಿದ್ದಾರೆ. ಎಲ್ಲ ಕಡೆಯೂ ಕೂಡ ಹರಿತಾ ಇದೆ ಈ ಒಂದು ದಿವ್ಯ ಚೈತನ್ಯದ ಪ್ರಕಾಶ. ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ನಗರಗಳಲ್ಲಿ, ದೇಶದಲ್ಲಿ, ಹಾಗೆ ಇಡೀ ಪೃಥ್ವಿ ಎಲ್ಲವೂ ಕೂಡ ಪ್ರಕಾಶ 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 ಪ್ರಕಾಶ. ಬೆಳಕು 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 ಬೆಳಕು. ಹಾಗೆ ಪೃಥ್ವಿಯಲ್ಲಿ ಬ್ರಹ್ಮಾಂಡದಲ್ಲೆಲ್ಲವೂ ಕೂಡ ಮಣ್ಣಿನಲ್ಲಿ, ಕಣಗಳಲ್ಲಿ ಎಲ್ಲ ಸಜೀವಗಳು, ನಿರ್ಜೀವಗಳು, ಗ್ರಹಗಳು, ನಕ್ಷತ್ರಗಳು, ತಾರೆಗಳೆಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ತುಂಬಿ ಹೋಗಿದೆ. ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಂದು ನಿಮಗೆ ನಂಬಿಕೆ ಇರುವಂತ ಎಲ್ಲ ದಿವ್ಯ ಶಕ್ತಿಗಳಿಗೆ, ರೇಖಿ ಮಾತೆಗೆ, ಬ್ರಹ್ಮ ವಿಷ್ಣು ಮಹೇಶ್ವರನಿಗೆ, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳು ಎಲ್ಲರೂ ಕೂಡ ನಿಮ್ಮ 4 ದಿಕ್ಕುಗಳಲ್ಲಿಯೂ ಕೂಡ ಉಪಸ್ಥಿತರಾಗಿ ಸ್ವಯಂ ಅವರೇ ನಿಮಗೆ ಈ ಒಂದು ಸ್ವಯಂ ಉಪಚಾರವನ್ನ ಮುಂದೆ ನಿಂತು ಮಾಡ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು, ಧನ್ಯವಾದಗಳು. ಈಗ ನಿಮ್ಮ ಕೈಗಳನ್ನ ನಿಮಗೆ ಹೀಲಿಂಗ್ ಮಾಡ್ಕೊಳ್ಳುವ ರೀತಿಯಲ್ಲಿ ನೀವು ಇಟ್ಕೊಳ್ಬೇಕು. ಚೋಪುರೆ 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 ಚೋಪುರೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ನಿಮ್ಮ ಬಲದ ಕೈಯಿಂದ ನಿಮ್ಮ ಶರೀರ ಎಡಭಾಗದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ನಿಮ್ಮ ಮುಂದೆ ಒಂದು ದೊಡ್ಡದಾದಂತಹ ಅಗ್ನಿಯ ಕುಂಡವನ್ನ ನೆನಪಿಸ್ಕೊಳ್ಳಿ. ಆ ಉರಿಯುತ್ತಿರುವಂತಹ ಒಂದು ಅಗ್ನಿಯ ದೇವರನ್ನ ನೀವು ಇಲ್ಲಿಗೆ ಆಹ್ವಾನ ಮಾಡಿದ್ದೀರಿ. ಅಗ್ನಿ ದೇವರಿಗೆ ನೀವು ನಮಸ್ಕಾರಗಳನ್ನ ಮಾಡ್ತಾ ಇದ್ದೀರಾ. ಏ ಅಗ್ನಿ ದೇವ, ನಿಮಗೆ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು ಒಂದು ಉರಿಯುತ್ತಿರುವಂತಹ ಅಗ್ನಿಯ ದೇವನಲ್ಲಿ ನೀವು ವಿಲೀನಗೊಳಿಸ್ತಾ ಇದ್ದೀರಾ. ನಿಮ್ಮ ಶರೀರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗಲಿ 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 ಅಂತ ಹಿಡ್ಕೊಳ್ಬೇಕು. ಹಾಕ್ತಾ ಬರಬೇಕು. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಕಪ್ಪು 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 ತೆಗೆದು ತೆಗೆದು ಅಗ್ನಿಯಲ್ಲಿ ಅದು ಕುಸಿತಿರುವಂತಹ ಒಂದು ಅಗ್ನಿಯಲ್ಲಿ ನೀವು ಹಾಕ್ತಾ ಬರ್ತಾರೆ.
ಚೋಪುರೆ 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 ಸುದ್ದಿಯಾಗಲಿ ಸುದ್ದಿಯಾಗಲಿ ಸುದ್ದಿಯಾಗಲಿ. ನಿಮ್ಮ ಶರೀರ ಬಲಭಾಗದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಕಪ್ಪು 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 ಬಣ್ಣದಲ್ಲಿರುವಂತ ಎಲ್ಲ ನಿಮ್ಮ ಶರೀರದ ಎಲ್ಲ ಭಾಗದಲ್ಲಿರುವ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಅಗ್ನಿಯಲ್ಲಿ ವಿಲೀನವಾಗ್ತಾ ಇದೆ. ಎಲ್ಲವೂ ಕೂಡ ಸುಟ್ಟು ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಈಗ ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಸಹಸ್ರಾರ ಚಕ್ರದಲ್ಲಿ ಈ ರೀತಿ ಇಟ್ಕೊಳ್ಳಿ. ಸಹಸ್ರಾರ ಚಕ್ರದಿಂದ ಮೂಲಾಧಾರ ಚಕ್ರದವರೆಗೆ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಯಲ್ಲಿ ವಿಲೀನವಾಗಲಿ 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 ವಿಲೀನವಾಗಲಿ. ಎಲ್ಲ ಒಂದೊಂದು ಒಂದೊಂದು ಚಕ್ರಗಳಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ನಿಮ್ಮ ಕೈಗಳಲ್ಲಿ ಬಂದು ಅಗ್ನಿಯಲ್ಲಿ ವಿಲೀನ ಆಗ್ತಾ ಇದೆ. ಕೆಲವೊಮ್ಮೆ ನಕಾರಾತ್ಮಕ ಶಕ್ತಿಗಳು ಈಸಿಯಾಗಿ ಬರಲ್ಲ ಅಂತ ಹೇಳಿದ್ರೆ ಅವಳೆಲ್ಲವನ್ನು ಕೂಡ ಈ ರೀತಿ ನಿಮ್ಮ ಉಗುರಿನಿಂದ ತೆಗೆದು ಪರ್ಚಿ ಅದನ್ನೆಲ್ಲವನ್ನು ತೆಗೆದು 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 ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಯಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಕಪ್ಪು 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 ಬಣ್ಣದಲ್ಲಿ ಬಂದ ನಕಾರಾತ್ಮಕ ಶಕ್ತಿ ಎಲ್ಲವೂ ಕೂಡ ಅಗ್ನಿಯಲ್ಲಿ ಉರಿದು ಸಂಪೂರ್ಣವಾಗಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ನೀವು ಕೆಲವೊಮ್ಮೆ ಕೈಗಳನ್ನ ಇಟ್ಕೊಂಡಂಗಿರುತ್ತೆ, ಹಾಗೂ ಅದನ್ನು ಕೂಡ ಅಗ್ನಿಯಲ್ಲಿ ಎಲ್ಲವನ್ನ ತೆಗೆದು ಹಾಕಿ ಅಗ್ನಿಯ ಮೇಲೆ ಚೋಪುರಿಯನ್ನ ಬರೆದು ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಅಗ್ನಿ ದೇವರಿಗೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಪ್ರಣಾಮಗಳು ಪ್ರಣಾಮಗಳು ಪ್ರಣಾಮಗಳು. ನಮ್ಮ ಆಹಾರವನ್ನೆಲ್ಲ ಕೂಡ ಈಗ ನಾವು ಸಂಪೂರ್ಣವಾಗಿ ಶುದ್ಧಿಯನ್ನಗೊಳಿಸಿದ್ದೇವೆ. ಈಗ ನಮ್ಮ ಚಕ್ರಗಳನ್ನ ನಾವು ಶುದ್ಧಿಗೊಳಿಸೋಣ. ನಮ್ಮ ಸಹಸ್ರಾರ ಚಕ್ರದಲ್ಲಿ ಚೋಪುರೆ 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 ನಿಮ್ಮ ಕೈಗಳಿಂದ ಬರ್ತಾ ಇರುವಂತಹ ರೇಖಿ ಮಾತೆಯ ಆ ಚೈತನ್ಯದ ಪ್ರಕಾಶದ ಕಿರಣಗಳು ಅಲ್ಲಿ ಸ್ಥಾಪನೆಯಾಗಿ ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ವಿಲೀನವಾಗಲಿ 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 ವಿಲೀನವಾಗಲಿ. ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಆ ರೇಖಿ ಮಾತೆಯ ದಿವ್ಯ ಚೈತನ್ಯ ಶಕ್ತಿಯಲ್ಲಿ ಸ್ಥಾಪನೆಯಾಗಲಿ 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 ಸ್ಥಾಪನೆ. ಆಗ್ನೇಯ ಚಕ್ರದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ನಿಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಆ ರೇಖಿ ಮಾತೆಯ ದಿವ್ಯ ಚೈತನ್ಯದ ಶಕ್ತಿಯು ಅಲ್ಲಿ ಸ್ಥಾಪನೆಯಾಗಿ ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಒಂದೇ ಕ್ಷಣದಲ್ಲಿ ಎಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಕಪ್ಪು 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 ಹೊಗೆಯ ರೀತಿ ವಿಲೀನವಾಗಿ ಪ್ರಕಾಶ ಪ್ರಕಾಶವು ಸ್ಥಾಪನೆಯಾಗುತ್ತದೆ ಸ್ಥಾಪನೆಯಾಗುತ್ತದೆ. ಸಂಪೂರ್ಣವಾಗಿ ಪ್ರಕಾಶ ಪ್ರಕಾಶ ಪ್ರಕಾಶವಿದೆ. ವಿಶುದ್ಧಿಯ ಚಕ್ರದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ನಿಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯಲ್ಲಿ ಸ್ಥಾಪನೆಯಾಗಿ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ಪ್ರಕಾಶ ಪ್ರಕಾಶ ಪ್ರಕಾಶವು ಸ್ಥಾಪನೆಯಾಗ್ತದೆ. ಹೃದಯ ಚಕ್ರದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಒಂದೇ ಕ್ಷಣದಲ್ಲಿ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯಿಂದ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ಹೃದಯವೆಲ್ಲವೂ ಕೂಡ ಹಗೂರ ಆಗ್ತಾ ಇದೆ. ಪ್ರಕಾಶ 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 ಸ್ಥಾಪನೆಯಾಗುತ್ತಿದೆ 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 ಸ್ಥಾಪನೆಯಾಗುತ್ತಿದೆ.
ನಾಭಿಯ ಚಕ್ರದಲ್ಲಿ ಚೋಪುರೆ 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 ಚೋಪುರೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಡೆತಡೆಗಳು ಅವಿರೋಧಗಳೆಲ್ಲವೂ ಕೂಡ ನಿಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶದಿಂದ ಎಲ್ಲವೂ ಕೂಡ ಸಂಪೂರ್ಣವಾಗಿ ಶುದ್ಧಿ ಆಗ್ತಾ ಇದೆ. ಎಲ್ಲವೂ ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ಪ್ರಕಾಶ 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 ಪ್ರಕಾಶವಾಗಿ ಸ್ಥಾಪನೆ ಆಗ್ತಾ ಇದೆ. ಸ್ವಾಧಿಷ್ಠಾನ ಚಕ್ರದಲ್ಲಿ ಮೂಲಾಧಾರ ಚಕ್ರದಲ್ಲಿ ಚೋಪುರೆ 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 ಚೋಪುರೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಕಪ್ಪು 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 ಬಣ್ಣದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಪ್ರಕಾಶ 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 ಸ್ಥಾಪನೆಯಾಗುತ್ತಿದೆ ಸ್ಥಾಪನೆಯಾಗುತ್ತಿದೆ ಸ್ಥಾಪನೆಯಾಗುತ್ತಿದೆ. ಸಂಪೂರ್ಣವಾಗಿ ಎಲ್ಲ 7 ಚಕ್ರಗಳು ಕೂಡ ಶುದ್ಧಿಯಾಗಿ ಆ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶದ ಕಿರಣಗಳು ನಿಮ್ಮ ಕೈಗಳಿಂದ ಹರಿದು ಬಂದು ಎಲ್ಲವೂ ಕೂಡ ಸಂಪೂರ್ಣವಾಗಿ ದಿವ್ಯಮಯವಾಗಿ ಕಂಗೊಳಿಸ್ತಾ ಇದೆ. ಕೆಲವರಿಗೆ ಪ್ರಕಾಶದ ರೂಪದಲ್ಲಿ ಕಾಣಿಸುತ್ತೆ, ಕೆಲವರಿಗೆ ಬಣ್ಣಗಳ ರೂಪದಲ್ಲಿ ಕಾಣಿಸಬಹುದು, ಕೆಲವರಿಗೆ ವೈಬ್ರೇಷನ್ಸ್ ಗಳಾಗಬಹುದು. ಎಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ತುಂಬಿರುತ್ತಾರೆ. ಈಗ ನಿಮ್ಮ ಕೈಗಳನ್ನ ಸಹಸ್ರಾರ ಚಕ್ರದಲ್ಲಿ ತಂದು ಸೆಹಕಿ 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 ಶಿವ ಪಾರ್ವತಿಯರ ಆತ್ಮ ಪರಮಾತ್ಮನ ಅದ್ಭುತವಾದಂತ ದಿವ್ಯ ಚೈತನ್ಯದ ಪ್ರಕಾಶವು ಗುಲಾಬಿಯ 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 ಬಣ್ಣದಲ್ಲಿ ನಿಮ್ಮ ಬ್ರಹ್ಮಾಂಡದಿಂದಲೂ ಕೂಡ ಹರಿದು ಬರ್ತಾ ಇದೆ. ನಿಮ್ಮ ಕೈಗಳಿಂದಲೂ ಕೂಡ ಹರಿದು ಬರ್ತಾ ಇದೆ. ನಿಮ್ಮ ಹಸ್ತದಲ್ಲಿರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿ ಸಂಪೂರ್ಣವಾಗಿ ನಿಮ್ಮ ಶರೀರದ ಮೇಲೆ ಮಳೆ ಹೇಗೆ ಹರಿದು ಬರುತ್ತೋ ಹಾಗೆ ಆ ಬೆಳಕಿನ ಕಿರಣಗಳು ಹೇಗೆ ನಿಮ್ಮ ಕೈಗಳಿಂದ ಹರಿದು ಬರುತ್ತೆ ಸಾಧ್ಯ, ಹಾಗೆ ನಿಮ್ಮ ಕೈಗಳಿಂದ ಹರಿದು ಬಂದು ಶರೀರವೆಲ್ಲವೂ ಕೂಡ ಗುಲಾಬಿಯ ಬಣ್ಣ ಗುಲಾಬಿಯ ಬಣ್ಣ ಗುಲಾಬಿ ಪ್ರಕಾಶ 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 ಪ್ರಕಾಶದಿಂದ ನಿಮ್ಮ ಶಿರಸ್ಸಿನ ಮೇಲೆ ಹಾಗೆ ಹರಿದು ಬರ್ತಾ ಇದೆ. ಪ್ರವಾಹ ಸುರಿತಾ ಇದೆ. ಆ ಬೆಳಕಿನ ಕಿರಣಗಳು ಹರಿದು ಬರ್ತಾ ಇದೆ. ಶರೀರವೆಲ್ಲವೂ ಕೂಡ ಎಲ್ಲ 7 ಚಕ್ರಗಳೆಲ್ಲವೂ ಕೂಡ ಸಮತೋಲನವಾಗ್ತಾ ಇದೆ ಸಮತೋಲನವಾಗ್ತಾ ಇದೆ ಸಮತೋಲನವಾಗ್ತಾ ಇದೆ. ಶರೀರದಲ್ಲಿರುವಂತ ಎಲ್ಲ ಬ್ಲಡ್ ಕೆಮಿಕಲ್ಸ್ಗಳು ಸೊ ಎಲ್ಲ ರೀತಿಯಾದಂತಹ ಹಾರ್ಮೋನ್ಸ್ಗಳು ಬ್ಲಡ್ ಸೆಲ್ಸ್ಗಳು ನಮ್ಮ ಶರೀರದಲ್ಲಿರುವಂತಹ ಕೆಮಿಕಲ್ಸ್ ಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಬ್ಯಾಲೆನ್ಸ್. ನಮ್ಮ ಆಲೋಚನೆಗಳು ನಮ್ಮ ವಿಚಾರಗಳು ನಮ್ಮ ಭಾವನೆಗಳೆಲ್ಲವೂ ಕೂಡ ನಮ್ಮ ಆಭಾ ಮಂಡಲ ನಮ್ಮ ಚಕ್ರಗಳೆಲ್ಲವೂ ಕೂಡ ಸಮತೋಲನವಾಗ್ತಾ ಇದೆ ಸಮತೋಲನವಾಗ್ತಾ ಇದೆ ಸಮತೋಲನ. ಪ್ರಕಾಶ 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 ನಿಮ್ಮ ಕೈಗಳಿಂದ ಶರೀರವನ್ನೆಲ್ಲಾ ಕಡೆನೂ ಕೂಡ ಹರಿದು ಬರ್ತಾ ಇದೆ. ಈಗ ನಿಮ್ಮ ಶರೀರದಲ್ಲಿ ನಿಮಗೆ ಎಲ್ಲಿ ನೋವಿದೆಯೋ ಎಲ್ಲಿ ಪೇನ್ ಇದೆಯೋ ಅಥವಾ ನಿಮ್ಗೆ ಎಲ್ಲಿ ತೊಂದರೆಗಳಿದೆಯೋ ಅಲ್ಲಿ ಸ್ವಲ್ಪ ದೂರದ ನಿಮ್ಮ ಕೈಗಳನ್ನ ತಂದು ಇಟ್ಕೊಳ್ಳಿ. ಹೃದಯದಲ್ಲಿ ಇದೆಯಾ, ಕಾಲಲ್ಲಿ ಇದೆಯಾ, ನಿಮ್ಮ ಶರೀರದ ಯಾವ ಭಾಗದಲ್ಲಿ ನಿಮ್ಗೆ ಪೇನ್ ಇದೆಯೋ ನೋವಿದೆಯೋ ಅಲ್ಲಿ ನಿಮ್ಮ ಕೈಗಳನ್ನ ತಂದು ಅಲ್ಲಿ ಚೌಕುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಆ ನೋವಿಗೆ ಕಾರಣವಾಗಿರುವಂತ ಅಡೆತಡೆಗಳಿಗೆ ಕಾರಣವಾಗಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ರೇಖಿ ಮಾತೆಯ ದಿವ್ಯ ಚೈತನ್ಯದ ಶಕ್ತಿಯಲ್ಲಿ ಸ್ಥಾಪನೆಯಾಗಿ ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ತಾಬಲಿ ಆ ನೋವಿಗೆ ಕಾರಣವಾಗಿರುವಂತ ಎಲ್ಲ ಅಡೆತಡೆಗಳೆಲ್ಲವೂ ಕೂಡ ಶುದ್ಧಿ ಆಗ್ತಾ ಇದೆ. ಶುದ್ಧಿಯಾಗಲಿ 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 ಶುದ್ಧಿ.
ಆ ರೇಖಿ ಮಾತೆಯ ದಿವ್ಯ ಚೈತನ್ಯ ಪ್ರಕಾಶದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಸ್ಥಾಪನೆಯಾಗಲಿ, ಸ್ಥಾಪನೆಯಾಗಲಿ, ಸ್ಥಾಪನೆಯಾಗಲಿ. ಮಾಂಸಗಳಲ್ಲಿ, ಮೂಳೆಗಳಲ್ಲಿ, ನರಗಳಲ್ಲಿ, ಸ್ನಾಯುಗಳಲ್ಲಿ, ಅಣುವಿನಲ್ಲಿಯೂ ಕೂಡ ಚೈತನ್ಯ ಶಕ್ತಿಯು ಆ ಪ್ರಕಾಶದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಸ್ಥಾಪನೆಯಾಗಿದೆ, ಸ್ಥಾಪನೆಯಾಗಿದೆ, ಸ್ಥಾಪನೆಯಾಗಿದೆ. ಸಂಪೂರ್ಣವಾಗಿ ಪ್ರಕಾಶ, 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 ಪ್ರಕಾಶ. ಸಿಂಬಲ್ ನಂಬರ್ 2, ಸೆಹಕಿ, 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 ಸೆಹಕಿ. ಆ ಗುಲಾಬಿ ಬಣ್ಣದ ಪ್ರಕಾಶವು ಶಿವಶಕ್ತಿ ಪಾರ್ವತಿಯರ ಅದ್ಭುತವಾದಂತ ದಿವ್ಯ ಚೈತನ್ಯ ಗುಲಾಬಿ ಬಣ್ಣದ ಪ್ರಕಾಶವು ಪ್ರಕಾಶ, 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 ಗುಲಾಬಿಯ ಬಣ್ಣ, ಗುಲಾಬಿಯ ಬಣ್ಣ, ಗುಲಾಬಿಯ ಬಣ್ಣ, ಗುಲಾಬಿಯ ಬಣ್ಣ ಎಲ್ಲವೂ ಕೂಡ ಸ್ಥಾಪನೆಯಾಗಿ ಸಮತೋಲನವಾಗ್ತಾ ಇದೆ. ಸಮತೋಲನವಾಗಿದೆ, 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 ಸಮತೋಲನವಾಗಿದೆ. ಬ್ಯಾಲೆನ್ಸ್, 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 ಬ್ಯಾಲೆನ್ಸ್. ಈಗ ದೊಡ್ಡದಾಗಿ ನಿಮ್ಮ ಮೇಲೆ ಚೋಕುರೆ, 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 ಚೋಕುರೆ. ಲಾಕ್ ಅಂಡ್ ಸೀಲ್, ಲಾಕ್ ಅಂಡ್ ಸೀಲ್, ಲಾಕ್ ಅಂಡ್ ಸೀಲ್, ಲಾಕ್ ಅಂಡ್ ಸೀಲ್. ನಾವು ಸುರಕ್ಷಿತರಾಗಿದ್ದೇವೆ, ನಾವು ಸುರಕ್ಷಿತರಾಗಿದ್ದೇವೆ, ನಾವು ಸುರಕ್ಷಿತರಾಗಿದ್ದೇವೆ, ನಾವು ಸುರಕ್ಷಿತರಾಗಿದ್ದೇವೆ. ಈ ಕ್ರಿಯೆ ನಿರಂತರವಾಗಿ ನಡೆಯಲಿ, ಈ ಕ್ರಿಯೆ ನಿರಂತರವಾಗಿ ನಡೆಯಲಿ, ಈ ಕ್ರಿಯೆ ನಿರಂತರವಾಗಿ ನಡೆಯಲಿ. ರೇಖಿ ಮಾತೆಯ ಮಾರ್ಗದರ್ಶನವಿದೆ, ರೇಖಿ ಮಾತೆಯ ಮಾರ್ಗದರ್ಶನವಿದೆ, ರೇಖಿ ಮಾತೆಯ ಮಾರ್ಗದರ್ಶನ. ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಂದು ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ರೇಖಿ ಮಾತೆಗೆ ಧನ್ಯವಾದಗಳು. ನಮ್ಮ ತಂದೆ ತಾಯಿಯರಿಗೆ, ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ, ನಿಮಗೆ ನಂಬಿಕೆ ಇರುವಂತ ಎಲ್ಲ ದಿವ್ಯ ಶಕ್ತಿಗಳಿಗೆ, ಈ ಒಂದು ರೇಖೆಯ ಉಪಚಾರದಲ್ಲಿ ಪಾಲ್ಗೊಂಡಂತ ನಿಮ್ಮೆಲ್ಲ ದಿವ್ಯ ಆತ್ಮಗಳಿಗೆ, ನಿಮಗೂ ಮತ್ತೆ ನಮಗೆಲ್ಲರಿಗೂ ಕೂಡ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದ. ಹರೇ ರಾಮ್, ಹರೇ ಕೃಷ್ಣ. ಈ ರೀತಿಯಲ್ಲಿ ನಾವು ಸ್ವಯಂ ಉಪಚಾರವನ್ನ ಅಥವಾ ಸೆಲ್ಫ್ ಫೀಲಿಂಗ್ ಅನ್ನ ನಾವು ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ. ಇದು ತುಂಬಾ ಡಿಫ್ರೆಂಟ್ ಆಗಿತ್ತು ಇವತ್ತು ಅನ್ಸುತ್ತೆ. ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಈ ರೀತಿಯಲ್ಲಿ ನಾವು ಪ್ರತಿದಿನವೂ ಕೂಡ ನಾವು ಸೆಲ್ಫ್ ಫೀಲಿಂಗ್ ಅನ್ನ ನಾವು ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ. ನಿಮ್ಗೆ ಫಾರ್ಮುಲಾ ಗೊತ್ತಿದೆ. ನಾವು ಯಾವಾಗ ಕೈಗಳಲ್ಲಿ ನಾವು ಆ ರೇಖೆ ಸಿಂಬಲ್ ಗಳನ್ನ ನಾವು ಡ್ರಾ ಮಾಡ್ತೀವೋ, ಆ ರೇಖಿ ಮಾತೆಯನ್ನು ನಾವು ಇನ್ವೈಟ್ ಮಾಡ್ತೀವೋ, ಆ ಒಂದು ಚೈತನ್ಯ ಶಕ್ತಿ ನಮ್ಮ ಒಳಗಡೆ ಆಕ್ಟಿವೇಶನ್ ಆಗುತ್ತೆ. ಆ ದೈವ ಚೈತನ್ಯ ಶಕ್ತಿ ನಮ್ಮ ಕೈಗಳಿಂದ ಹರಿದು ಬರ್ತಾ ಇದೆ. ನೀವು ಹೀಲಿಂಗ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಗಮನಿಸ್ಬೇಕು, ಇಲ್ಲಿ ವೈಬ್ರೇಷನ್ ಆಗ್ತಾ ಇರುವ ಹಾಗೆ ಆ ಸಿಂಬಲ್ ಗಳನ್ನ ಬರ್ದಾಗ ನಮ್ಮ ಇಲ್ಲಿಂದ ಏನೋ ಒಂದು ಹರಿದು ಹೋಗ್ತಾ ಇರುವ ಹಾಗೆ ನಮ್ಗೆ ಅನುಭವಗಳಾಗ್ತಾ ಬರುತ್ತೆ. ಸೂಕ್ಷ್ಮವಾಗಿ ನಾವನ್ನ ಗಮನಿಸ್ಕೊಳ್ತಾ ಬಂದಾಗ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ನಿಮ್ಗೆ ನೋಡ್ಕೊಂಡ್ ಮಾಡ್ಬೇಕಾದ್ರೆ ಅನ್ಸುತ್ತೆ. ಅಭ್ಯಾಸವನ್ನ ನೀವು ಮಾಡ್ತಾ 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 ನಿಮ್ಗೆ ಸ್ಪಷ್ಟವಾಗಿ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಯಾವುದೇ ರೀತಿಯಲ್ಲಿ ಹೀಲಿಂಗ್ ಮಾಡ್ಕೊಳ್ಬೇಕಾದ್ರೆ ಒಂದು ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನಾವು ಹೀಲಿಂಗ್ ಅನ್ನ ಮಾಡ್ತಾ ಇಲ್ಲ. ಮಾಡ್ತಾ ಇರುವಂತದ್ದು ಯಾವುದು? ಆ ಪರಮಾತ್ಮನ ದಿವ್ಯ ಶಕ್ತಿ, ಆ ರೇಖಿ ಮಾತೆಯ ಆ ಸಿಂಬಲ್ಗಳು ಏನ್ ಕೆಲಸಗಳನ್ನ ಮಾಡ್ಬೇಕು ಅದು ತನ್ನ ಕೆಲಸವನ್ನ ತಾವು ಮಾಡ್ತಾ ಬರುತ್ತೆ. ನಾವು ಏನೂ ಮಾಡೋಂಗಿಲ್ಲ, ಜಸ್ಟ್ ನಾವು ಆರಾಮವಾಗಿ ಆ ಪ್ರೋಸೆಸ್ ಅನ್ನ ನಾವು ಫಾಲೋ ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ. ಸೊ ಒಳ್ಳೇದಾಗ್ಲಿ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ಯಾರಿಗಾದ್ರೂ?
ಯಾರಿಗೂ ಡೌಟ್ಸ್ ಇಲ್ಲ ಅಂತ ಅನ್ಕೊಳ್ತೀನಿ. ಸೊ ಇದೇ ರೀತಿ ನಾವು ಇದು ಒಂದು ಸ್ವಯಂ ಉಪಚಾರವನ್ನ ನಾವು ನಮ್ಮ ಒಳಗಡೆ ಇರುವಂತ ಯಾವುದೇ ರೀತಿಯಾದಂತಹ ಬ್ಲಾಕೇಜಸ್ ಗಳಾಗಿರ್ಬೋದು, ದಿನನಿತ್ಯದಲ್ಲಾಗಿರುವಂತಹ ನಮ್ಮ ದೈನಂದಿಕ ಜೀವನದಲ್ಲಿ ಅಥವಾ ನಮ್ಮ ಲೌಕಿಕ ಜೀವನದಲ್ಲಿ ಇರುವಂತಹ ಎಲ್ಲ ಅವಿರೋಧಗಳೆಲ್ಲವನ್ನು ಕೂಡ ನಾವು ಶುದ್ಧಿಯನ್ನ ನಾವು ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ಇದು ಮಾಡ್ಕೊಳ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ತಮಗೆ ತಾನೇ ನಮ್ಮ ಆಭಾ ಮಂಡಲ ವಿಸ್ತಾರವಾಗ್ತಾ ಬರ್ತಾ ಇರುತ್ತೆ. ನಮ್ಮ ಆಭಾ ಮಂಡಲ ಅಂತಂದ್ರೆ ಏನು ಅಂತ ಹೇಳಿದ್ರೆ ನಮ್ಮ ಎನರ್ಜಿ ಸೆಂಟರ್ ಗಳಲ್ಲಿ ಇರುವಂತಹ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳಿ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ನಮ್ಮ ಒಂದು ರಕ್ಷಣಾ ಕವಚ. ಅದು ನಮಗೆ ಅರಿವಿಲ್ಲದ ಹಾಗೆ ನಮ್ಮನ್ನ ಪ್ರೊಟೆಕ್ಷನ್ ನ ಮಾಡ್ತಾ ಬರುತ್ತೆ. ಒಂದು ವೃತ್ತಾಕಾರದಲ್ಲಿ ಒಂದು ಗೋಲಾದಲ್ಲಿ ಮೊಟ್ಟೆ ರೀತಿಯಲ್ಲಿ ನಮ್ಮ ನಮ್ಮ ಶರೀರದಲ್ಲಿ ಒಂದು ಪ್ರೊಟೆಕ್ಷನ್ ಲೇಯರ್ ಇರುತ್ತೆ. ಅದನ್ನ ನಾವು ನಮ್ಮ ಆಭಾ ಮಂಡಲ ಅಂತೇಳಿ ನಾವು ಕರಿತೇವೆ. ಪ್ರತಿಯೊಂದು ಅದು ಸಜೀವ ಆಗಿರ್ಬಹುದು, ನಿರ್ಜೀವಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಎಲ್ಲರಲ್ಲಿಯೂ ಕೂಡ ತನ್ನದೇ ಆದಂತ ಒಂದು ಆಭಾ ಮಂಡಲ ಪ್ರತಿಯೊಂದು ಅದನ್ನೇ ಎಲ್ಲ ವಸ್ತುಗಳು ಯಾರಿಗಾದ್ರೂ ಕೂಡ ಆ ಒಂದು ಆಭಾ ಮಂಡಲ ಇದ್ದೇ ಇರುತ್ತೆ. ಪ್ರತಿಯೊಂದಲ್ಲೂ ಕೂಡ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಕೆಲವೊಂದು ಇರುತ್ತೆ. ನೆಗೆಟಿವ್ ಅನ್ನ ಅಟ್ರಾಕ್ಷನ್ ಮಾಡುತ್ತೆ, ಪಾಸಿಟಿವ್ ಎನರ್ಜಿಗಳನ್ನ ಅಟ್ರಾಕ್ಷನ್ ಮಾಡ್ತಾ ಇರುತ್ತೆ. ಇವುಗಳನ್ನ ನಾವು ಈ ಸ್ವಯಂ ಉಪಚಾರದ ಮುಖಾಂತರ ನಮ್ಮ ಎನರ್ಜಿಯನ್ನ, ನಮ್ಮ ಆಭಾ ಮಂಡಲವನ್ನ ನಾವು ಶುದ್ಧಿಯನ್ನ ಮಾಡ್ಕೊಂಡು ನಾವು ರಕ್ಷಣೆಯನ್ನ ನಾವು ಮಾಡ್ಕೊಳ್ತಾ ಬರ್ತೀವಿ. ಇದನ್ನ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಕೊಳ್ಳೋದು ಯಾವ ರೀತಿ, ಕಂಡುಹಿಡ್ಕೊಳ್ಳೋದು ಯಾವ ರೀತಿ ಅಂದರೆ ಸುಲಭವಾಗಿ ಯಾವುದೇ ರೀತಿಯಾದಂತಹ ವೆಪನ್ಸ್ ಗಳಿಲ್ಲದೆ ನ್ಯಾಚುರಲ್ ಆಗಿ ನಾವು ಯಾವ ರೀತಿ ನಾವು ಅದನ್ನ ಕಂಡಿಡ್ಕೊಂಡು ಎಲ್ಲ ಎಲೆಕ್ಟ್ರೋ ವೆಪನ್ಸ್ ಗಳೆಲ್ಲವೂ ಕೂಡ ಬಂದಿದೆ. ಅದು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ನಾವು ಕಂಡಿಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ನಮ್ಮ ಹೆಬ್ಬೆರಳಿನ ಉಗುರಿನ ತುದಿಯ ಭಾಗ ಒಂದು ಪಾಯಿಂಟ್ ಅನ್ನ ನಾವು ಗಮನಿಸಬೇಕು. ಆ ಒಂದು ಪಾಯಿಂಟ್ ಅಲ್ಲಿ ನೇರವಾಗಿ ನಮ್ಮ ದೃಷ್ಟಿಯನ್ನ ಬದಲಾಯಿಸದೆ ಅದೇ ರೀತಿಯಲ್ಲಿ ನೋಡ್ತಾ ಬಂದಾಗ ಅಲ್ಲಿ ಒಂದು ಲೇಯರ್ ನಿಮ್ಗೆ ಕಾಣಿಸುತ್ತೆ. ಆ ಉಗುರಿನ ಸುತ್ತ ಒಂದು ಲೇಯರ್ ಕಾಣುತ್ತೆ ನಿಮ್ಗೆ. ಅದೇ ನಮ್ಮ ಆಭಾ ಮಂಡಲ. ಈಗ ಒಮ್ಮೆ ನೀವು ಚೆಕ್ ಮಾಡ್ಕೊಳ್ಳಿ ನಿಧಾನವಾಗಿ. ಒಮ್ಮೆ ನೀವೇನು ಮಾಡೋದು ಬೇಡ, ಜಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಉಗುರಿನ ತುದಿಯ ಭಾಗವನ್ನ ಒಮ್ಮೆ ನೋಡಿ. ನೀವು ಈ ತರ ನಿಧಾನವಾಗಿ ನಿಮ್ಮ ದೃಷ್ಟಿಯನ್ನ ಅಲುಗಾಡಿಸಬಾರ್ದು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ, ಒಂದು ಸಣ್ಣ ಲೇಯರ್ ಬರುತ್ತೆ. ಧ್ಯಾನ ಮಾಡ್ತಾ ಇದ್ದೀರಾ ಅಂತ ಹೇಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು ಲೇಯರ್ ತರ ಬರುತ್ತೆ ನೋಡಿ. ಇಲ್ಲಿ ಒಂದು ಬೆಳಕು ಒಂದು ಸಣ್ಣ ಲೇಯರ್ ಬರುತ್ತೆ. ಅದು ಒಂದು ವಿಧಾನ ಆಯ್ತು. ಮತ್ತೊಂದು ವಿಧಾನ ಯಾವ ರೀತಿ ನಾವು ಚೆಕ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ 5 ಬೆರಳುಗಳನ್ನ ಇಟ್ಕೊಂಡು ಯಾವುದಾದ್ರೂ ಒಂದು ಭಾಗದಲ್ಲಿ ತುದಿ ಮಧ್ಯದಲ್ಲಿ ಬರುತ್ತಲ್ಲ, ಈ ತುದಿಯ ಸಂಧಿ ಅಂತ ಹೇಳ್ತೀವಿ ನಾವು. ಈ ಸಂಧಿಯಲ್ಲಿ ಒಂದು ಪಾಯಿಂಟ್ ಅಲ್ಲಿ ಜಸ್ಟ್ ನೀವು ಹಾಗೆ ದೃಷ್ಟಿಯನ್ನು ಅಲುಗಾಡಿಸದೆ ನೀವು ನೋಡ್ತಾ ಬಂತು ಅಂದ್ರೆ ನಿಮ್ಮ 5 ಬೆರಳುಗಳಲ್ಲಿ ನಿಮ್ಗೆ ಅದು ಕಾಣಿಸ್ತಾ ಬರುತ್ತೆ. ಬಿಳಿ ಲೇಯರ್ ಒಂಥರ. ನೀವು ಜಾಸ್ತಿ ನೀವೇನು ಅಲುಗಾಡ್ಸೋದೇ ಬೇಕಿಲ್ಲ ನೀವು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. 5 ಬೆರಳಲ್ಲೂ ಲೇಯರ್ ಕಾಣಿಸುತ್ತೆ. 5 ಬೆರಳುಗಳಲ್ಲೂ ಕೂಡ ನಿಮ್ಗೆ ಅದು ಒಂದು ಪಿಕ್ಚರ್ ನಿಮ್ಗೆ ಸ್ಪಷ್ಟವಾಗಿ ನಿಮ್ಗೆ ಕಾಣಿಸುತ್ತೆ. ನಿಮ್ಗೆ ಸ್ವಲ್ಪ ಕೆಲವರಿಗೆ ತುಂಬಾ ಸಣ್ಣದಾಗಿರ್ಬಹುದು, ಕೆಲವರಿಗೆ ಸ್ವಲ್ಪ ಡಾರ್ಕ್ ಕಲರ್ ಆಗಿರ್ಬಹುದು. ಒಟ್ನಲ್ಲಿ ಕಾಣಿಸುತ್ತೆ ನಿಮ್ಗೆ. ಅದನ್ನ ಕಾಣಿಸ್ತಾ ಉಮೇಶ್ ಅವರೇ ನಿಮಗೆ? ಸರಿ.
ನೀವು ಅದನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ಬಂತು ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಸ್ಟಾರ್ಟಿಂಗ್ ಸ್ವಲ್ಪ ಅದು ಇಷ್ಟು ದಿನ ನೀವು ಅಭ್ಯಾಸನೇ ಮಾಡಿರಲ್ಲ, ನೋಡಿಲ್ದೇ ಇರೋದು ನಿಮ್ಗೆ ಗೊತ್ತಾಗಲ್ಲ. ನೀವು ಜಸ್ಟ್ ಅದು ಗಮನಿಸಿದ್ರೆ ನಿಮ್ಗೆ ಕಾಣಿಸುತ್ತೆ ನಿಮ್ಗೆ ಅದು. ಅದಕ್ಕೆ ಮೈಕ್ರೋಸ್ಕೋಪ್ ಅವಶ್ಯಕತೆ ಇಲ್ಲ, ನಮ್ ಕಣ್ಣಿಗೆ ನೇರವಾಗಿ ಅದು ಕಾಣಿಸುತ್ತೆ. ಮತ್ತೊಂದು ವಿಧಾನ ಯಾವ ರೀತಿ ಅಂತ ಹೇಳಿದ್ರೆ, ನಮ್ಮ ಗಂಟಲಿನಲ್ಲಿ ಇಲ್ಲಿ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳಿ ನೀವು. ನಿಮ್ಮ ಕನ್ನಡಿಯ ಮುಂದೆ, ಮಿರರ್ ಮುಂದೆ, ಅಲ್ಲಿ ನೀವು ಅದನ್ನ ಮಾರ್ಕ್ ಅನ್ನ ನೋಡಿ. ಇಲ್ಲಿ ಬರ್ಕೊಂಡಿರ್ತೀರಾ ನೀವು, ಅದೇ ಅದನ್ನ ನೀವು ನೋಡ್ಬೇಕು. ನೀವು ಕನ್ನಡಿ ಒಳಗಡೆ ನೀವು ನೋಡ್ತಾ ಬನ್ನಿ ಅದನ್ನ. ಕಣ್ಣನ್ನ ಅಲ್ಲೂ ಕೂಡ ಮಿಟ್ಗಾಯಿಸ್ಬಾರ್ದು, ಅಲಗಾಡಿಸ್ಬಾರ್ದು, ದೃಷ್ಟಿ ನೇರವಾಗಿರ್ಬೇಕು. ನೋಡ್ತಾ ಬಂದಾಗ ನಿಮ್ಮ ನಿಮ್ಮ ಆಭಾಮಂಡಲ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ನಿಮ್ಮ ಶರೀರದಲ್ಲಿ. ಇವೆಲ್ಲ ನೀವು ಪ್ರಯೋಗ ಮಾಡ್ಬೇಕು ನೀವು. ಎಷ್ಟು ಅದ್ಭುತ ಅನ್ಸುತ್ತೆ ಅಂತಂದ್ರೆ, ಅವ್ನು ನಿಜವಾಗ್ಲೂ ಇದೆಲ್ಲ ನಮಗ್ ಗೊತ್ತಿರ್ಲಿಲ್ವಾ, ಕಾಣಿಸುತ್ತಾ ಇದು ಅಂತ ನಮ್ಗೆ ಖುಷಿ ಆಗುತ್ತೆ ನಿಮ್ಗೆ. ಒಂದು ಸಣ್ಣ ಒಂದು ಫೀಲ್ಡ್ ಲೇಯರ್ ಇಲ್ಲಿಂದ ನಿಮ್ ತಲೆನಲ್ಲಿ ಇಲ್ಲಿ ಪೂರ್ತಿ ನಿಮ್ಮ ಶಿರಸ್ಸಿನ ಬಾಯಿಲೆಲ್ಲ ಇಲ್ಲಿಂದ ಇಲ್ಲಿವರೆಗೂ ಕಾಣಿಸುತ್ತೆ. ಪರೀಕ್ಷೆ ಮಾಡಿ ನೀವು ನಾಳೆಗೆ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ನೀವು ಅದನ್ನ ಪರೀಕ್ಷೆಯನ್ನ ಮಾಡ್ಬೇಕು ನೀವು. ಇಷ್ಟು ಈಸಿಯಾಗಿ ನಾವು ನೋಡ್ಕೊಳ್ಬಹುದ ನಮ್ಮ ಆಭಾಮಂಡಲನ ಅಂತ ಅನ್ಸುತ್ತೆ. ಒಂದು ತಿಂಗಳು ಧ್ಯಾನ ಮಾಡಿ, ಒಂದು ದಿನ ಗ್ಯಾಪ್ ಮಾಡ್ದಂಗೆ ಮತ್ತೆ ಪರೀಕ್ಷೆ ಮಾಡಿ. ಈ ಆಭಾಮಂಡಲವನ್ನ ಚೆಕ್ ಮಾಡೋದಕ್ಕೆ ನಾವು ಎಲ್ ಗಳನ್ನು ಕೂಡ ಯೂಸ್ ಮಾಡ್ತೀವಿ. ಕರ್ಲಿನ್ ಅಂತ ಒಂದು ಮೆಷಿನ್ ಬರುತ್ತೆ, ಮೆಷಿನ್ ಕೂಡ ನಾವು ಯೂಸ್ ಮಾಡ್ತೀವಿ. ಗೊತ್ತಾಗ್ಬಿಡುತ್ತೆ ನಮ್ಮ ಆಭಾಮಂಡಲ. ಈ ಆಭಾಮಂಡಲ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ, ಎಷ್ಟು ಚೆನ್ನಾಗಿರುತ್ತೋ, ಅಷ್ಟು ನಿಮ್ಮ ಎನರ್ಜಿ ಆಗಿರ್ಬೋದು, ನಿಮ್ಮ ಹೆಲ್ತ್ ಆಗಿರ್ಬೋದು, ನಿಮ್ಮ ಅಟ್ರಾಕ್ಷನ್ ಕೆಪಾಸಿಟಿ ಆಗಿರ್ಬೋದು, ಎಲ್ಲವೂ ಕೂಡ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಈ ರೀತಿ ಸಂಚಲನ ಮಾಡಬೇಕಾಗುತ್ತೆ. ಕ್ಲಾಸ್ ಅಲ್ಲಿ ನಾವು ಯಾವ ವಿಷಯಗಳನ್ನ ಅಂತ ಹೇಳಿದ್ರಿ, 24 ಪಾರ್ಟ್ಸ್ ಹೀಲಿಂಗ್ ಅನ್ನ ಯಾವ ರೀತಿ ನಾವು ಮಾಡ್ಬೇಕು ಅಂತ ಹೇಳಿ ಅದನ್ನ ನಾಳೆ ನಾವು ಕಲ್ತ್ಕೊಳ್ಳೋಣ. ನಿಮ್ಗೆ ಬೇಕಾದ್ರೆ 24 ಪಾಯಿಂಟ್ಸ್ ಆಫ್ ಹೀಲಿಂಗ್ ಎಲ್ಲಾರ್ಗು ಹೊಸಬ್ರು ಸ್ಯಾಮ್ಸಂಗ್ ಅಂತ ಹೇಳಿ ಜಾಯಿನ್ ಆಗಿದ್ದೀರಾ. ಇದಾದ ನಂತರ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇರುತ್ತೆ, ಅದನ್ನು ಕೂಡ ನಿಮ್ಗೆ ಹೇಳ್ಕೊಡ್ತೀನಿ. ಈ 2 ಟೆಕ್ನಿಕ್ ಆದ ಮೇಲೆ ನಿಮ್ಗೆ ಶಕ್ತಿಪಾತನ್ನ ಮಾಡಲಾಗುತ್ತೆ.